ಇದರಿಂದ ಇವತ್ತೇನು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಈ ಥರದ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, ಇದನ್ನು ನಾನು ಖಂಡಿಸ್ತೇನೆ. ಅವ್ರಿಗೆ ಆಡಳಿತ ಮಾಡಲಿಕ್ಕೆ ಬರದೇ ಇದ್ದರೆ ರಾಜೀನಾಮೆ ಕೊಟ್ಟೋಗಿ. ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ಯು ಆರ್ ಅನ್ಫಿಟ್ ಟು ರೂಲ್ ಅಂತ ಕೊಟ್ಟೋರು. ಆ್ಯಂಡ್ ಅನ್ಫಾರ್ಚುನೇಟ್ಲಿ ದಿ ಫೈನಾನ್ಸ್ ಮಿನಿಸ್ಟರ್ ಆಫ್ ಇಂಡಿಯಾ ನೋ ವಾಯ್ಸ್ ಎಟ್ ಆಲ್. ಏನು ದೇಶದಲ್ಲಿ ಏನೂ ಆಗ್ತಾ ಇಲ್ಲ ಅನ್ನಂಗೆ ವಿಚಾರ ಮಾಡ್ತಾ ಇದ್ದಾರೆ. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಆರ್ಥಿಕ ಪರಿಸ್ಥಿತಿ ಭಾಳಷ್ಟು ಹದಗೆಡ್ತದೆ. ಅದಕ್ಕಾಗಿಯೇ ಅವರು ಅಡ್ವಾನ್ಸ್ ಆಗಿ ನಾರ್ವೆಯಲ್ಲಿ ನಿನ್ನೆ ಹೇಳಿದ್ದಾರೆ ಪ್ರಧಾನಮಂತ್ರಿ, ಭಾರತಕ್ಕೆ ಇನ್ನಷ್ಟು ಬಡತನ ಬರ್ಬೋದು ಅಂತ ಹೇಳಿದ್ದಾರೆ. ಪ್ರಧಾನಮಂತ್ರಿ ಹೇಳಿದ್ದು ಮಾತು, ನಾನಲ್ಲ. ವಾಟ್ ಇಸ್ ಶೋಸ್? ಇದು ನಾಚಿಕೆ ಬರುವಂಥ ಶಬ್ದ ಅಲ್ವಾ ಇದು? ಯಾರೋ ಪ್ರಧಾನಮಂತ್ರಿ ಮಾತಾಡಿದ್ರು. ದಟ್ ಮೀನ್ಸ್ ವಾಟ್ ಯುವರ್ ಅಡ್ಮಿನಿಸ್ಟ್ರೇಷನ್ ಇಸ್ ಡೂಯಿಂಗ್, ವಾಟ್ ಯುವರ್ ಎಕನಾಮಿಕ್ ಅಡ್ವೈಸರ್ಸ್ ಆರ್ ಡೂಯಿಂಗ್. ಹೀಗಾಗಿ ನಿಮಗೆ ಯಾವುದೇ ನೈತಿಕ ಹಕ್ಕಿಲ್ಲ ಆಡಳಿತ ಮಾಡಲಿಕ್ಕೆ. ಅದಕ್ಕೆ ಮೋದಿಯವರು ತಕ್ಷಣ ರಾಜೀನಾಮೆ ಕೊಟ್ಟು ಯಾರು ಒಬ್ಬ ಉತ್ತಮವಾದಂಥ ಪ್ರಧಾನಿಗಳನ್ನು ಮಾಡಬೇಕು. ಇಲ್ಲದೇ ಇದ್ದರೆ ಅವ್ರಿಗೆ ಮೆಜಾರಿಟಿ ಇಲ್ಲ, ಇವರಾದರೂ ವಿಡ್ರಾ ಮಾಡಿಕೊಂಡ್ರೆ ಉತ್ತಮವಾದಂಥ ಸರ್ಕಾರ ಯೂನಿಯನ್ ಗೌರ್ಮೆಂಟ್ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ಭಾರತದ ಪ್ರಧಾನಮಂತ್ರಿಗಳು ಅವರು ಹೇಳಿದಕ್ಕೆ ಹೇಳ್ತಿದ್ದೀನಿ. 2014ರಲ್ಲಿ ನರೇಂದ್ರ ಮೋದಿಯವರು ಭಾಳ ಟೀಕೆ ಮಾಡಿದರು, ಭಾಳ ಸಾಲ ತೆಗೆದುಕೊಂಡಿದ್ದಾರೆ ಹಿಂದಿನ ಪ್ರಧಾನಮಂತ್ರಿ ಅಂತ. ಮಾರ್ಚ್ 2014ರಲ್ಲಿ ಏನು ಚುನಾವಣೆಗಳು ಕಳೆದು ಅಧಿಕಾರದ ಹಸ್ತಾಂತರ ಆಯಿತು ಮೇ ತಿಂಗಳಲ್ಲಿ. ಆವಾಗ ನಮ್ಮ ದೇಶದ ಒಟ್ಟು ಸಾಲ 52 ಲಕ್ಷ ಕೋಟಿ. ಒಟ್ಟು ಸಾಲ ಅಂದರೆ 1952 ಹಿಡಿದು ಒಟ್ಟು ಸಾಲ 52 ಲಕ್ಷ ಕೋಟಿ. ಈಗ ಈ ವರ್ಷ ಅಂದರೆ ಈ ಆರ್ಥಿಕ ವರ್ಷ 26-27 ಸಾಲಿಗೆ 16 ಲಕ್ಷ ಕೋಟಿ ಸಾಲ ತೆಗೆದುಕೊಂಡಿದ್ದಾರೆ ಈ ವರ್ಷ ಮೋದಿಯವರು. 16 lakh crores ದಿಸ್ FY ಓನ್ಲಿ. ಅದನ್ನೆಲ್ಲ ಹಿಡಿದ್ರೆ ನಮ್ಮ ಒಟ್ಟು ದೇಶದ ಸಾಲ ಇವತ್ತು 216 ಲಕ್ಷ ಕೋಟಿ ಆಗ್ತದೆ. 216 ಲಕ್ಷ ಕೋಟಿ. ಎಲ್ಲಿ 52 ಲಕ್ಷ ಕೋಟಿ, ಎಲ್ಲಿ 216. ಒಂದು ಕಡೆ ವಿಪರೀತ ಸಾಲ, ಒಂದು ಕಡೆ ನಿರುದ್ಯೋಗ, ಒಂದು ಕಡೆ ನಮ್ಮ ರೂಪಾಯಿ ವ್ಯಾಲ್ಯೂ ಜಗತ್ತಿನಲ್ಲಿ ಎಲ್ಲರಿಗಿಂತ ಕಡಿಮೆ ಆಗ್ತಾ ಇದೆ, ಬಡತನ ಜಾಸ್ತಿ ಆಗ್ತಾ ಇದೆ, ಹಸಿವು ಜಾಸ್ತಿ ಆಗ್ತಾ ಇದೆ, ಹಂಗರ್ ಆಲ್ಸೋ. ಹೀಗಾಗಿ ದೇ ಹ್ಯಾವ್ ನೋ ಮಾರಲ್ ರೈಟ್ಸ್, ಲೆಟ್ ದೆಮ್ ಟು ಟೆನ್ ಗೋ. ಥ್ಯಾಂಕ್ ಯು. ಕೆಟ್ಟ ಆರ್ಥಿಕ ನೀತಿ, ದಿಸ್ ನೋ ಪ್ರಾಪರ್ ಪಾಲಿಸಿ ಹ್ಯಾಸ್ ಬೀನ್ ಅಡಾಪ್ಟೆಡ್ ಬೈ ದ ಮೋದಿ ಗೌರ್ಮೆಂಟ್. ಈಗ ನಿರ್ಮಲಾ ಸೀತಾರಾಮನ್ ಅವರು ಆಯಿತು, ಕಳೆದ 2 ಪೀರಿಯಡ್ನಲ್ಲಿ ಅವರೇ ಅರ್ಥಮಂತ್ರಿ ಕೆಲಸ ಮಾಡ್ತಾರೆ. ಅವ್ರು ಏನು ಹೇಳ್ತಾರೆ ಇದ್ರ ಬಗ್ಗೆ ಹೇಳಬೇಕಲ್ಲ. ಯಾಕೆ ಈ ಥರ ನಮ್ಮ ರೂಪಾಯಿ ಕುಸಿತಾ ಇದೆ ಅನ್ನೋದನ್ನು ಹೇಳಬೇಕಲ್ಲ. ನೋಡಿ, ಡೀಸೆಲ್ ರೇಟು, ಪೆಟ್ರೋಲ್ ರೇಟು ಮೊನ್ನೆ 3 ರೂಪಾಯಿ, ಇವತ್ತು 1 ರೂಪಾಯಿ ಏರಿಸಿದ್ದಾರೆ. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ, ಬಂದಿರೋ ಮಾಹಿತಿ ಪ್ರಕಾರ ಇನ್ನು 15 ದಿವಸದಲ್ಲಿ 5 ರೂಪಾಯಿ ಹೆಚ್ಚಾಗ್ತದೆ ಡೀಸೆಲ್ ರೇಟ್. ಅನದರ್ 5 rupees ಗೌರ್ಮೆಂಟ್ ಆಫ್ ಇಂಡಿಯಾದವರು ಹೆಚ್ಚು ಮಾಡ್ಬೋದು ಸ್ಲೋಲಿ, 2 ರೂಪಾಯಿ. ಮೊದಲನೇದಾಗಿ ಕರ್ನಾಟಕದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸರ್ಕಾರ ರಚನೆಯಾಗಿ ಇವತ್ತಿಗೆ 3 ವರ್ಷ ಆಯಿತು. ಅದಕ್ಕಾಗಿ ನಾನು ಮೊದಲನೇದಾಗಿ ಮಾನ್ಯ ಮುಖ್ಯಮಂತ್ರಿ
ಸಿದ್ದರಾಮಯ್ಯನವರು ಮತ್ತು ಸಚಿವ ಸಂಪುಟದ ಎಲ್ಲ ಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ನಾನು ಹಾರ್ದಿಕ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರದ 3 ವರ್ಷದ ಸಾಧನೆಯ ಬಗ್ಗೆ, ಆರ್ಥಿಕ ಸ್ಥಿತಿಗತಿ ಬಗ್ಗೆ ಈಗಾಗಲೇ ಮಾತನಾಡಿದ್ದಾರೆ. ಈಗ ನಾನು ಮಾತನಾಡಬೇಕಾದಂಥ ವಿಚಾರ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಯ ದುಸ್ಥಿತಿ. ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗಿ ಆಯ್ತು, ಈಗ 12 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ಮೋದಿಯವರು ಅಧಿಕಾರಕ್ಕೆ ಬರುವ ಮೊದಲು ಅಂದಿನ UPA ಸರ್ಕಾರ ಮತ್ತು ಪ್ರಧಾನಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಕಾರ್ಯವೈಖರಿ ಬಗ್ಗೆ ಭಾಳಷ್ಟು ಟೀಕೆ ಮಾಡ್ತಾ ಇದ್ದಾರೆ. ಅದು ಇವತ್ತಿಗೂ ಕೂಡ ಯೂಟ್ಯೂಬಲ್ಲಿ ಸಿಗ್ತದೆ. ಈ ದೇಶ ಬೀಳ್ತಾ ಇದೆಯಾ, ಡಾಲರ್ ಬೀಳ್ತಾ ಇದೆಯಾ, ಇದೆಲ್ಲ ಮಾತನಾಡಿದ್ದಾರೆ. ಅವತ್ತು ವಿರೋಧ ಪಕ್ಷದ ಮುಖ್ಯಮಂತ್ರಿಗಳಾಗಿ ಟೀಕೆ ಮಾಡಿರ್ಬೋದು. ಆದರೆ ಅವರ ಅಧಿಕಾರಕ್ಕೆ ಬಂದ ಮೇಲೆ 12 ವರ್ಷ ಆಯ್ತಲ್ಲ, 3ನೇ ಸಾರಿ ಅವ್ರನ್ನ ಪ್ರಧಾನಮಂತ್ರಿಯಾಗಿ ಮಾಡಲಿಕ್ಕೆ ಜನ ಸಹಕಾರ ಮಾಡಿದ್ದಾರೆ. ಆದರೆ ಇವತ್ತು ದೇಶದ ಆರ್ಥಿಕ ಪರಿಸ್ಥಿತಿ ಎಷ್ಟು ದುಸ್ಥಿತಿಗೆ ಬಂದಿದೆ ಅನ್ನೋದನ್ನು ನಾವು ಗಂಭೀರವಾಗಿ ಯೋಚನೆ ಮಾಡಬೇಕು. ಅದಕ್ಕೆ ನಾನು ವಿವರಣೆ ಕೊಡ್ತೇನೆ. ನಾನು ಸುಮ್ಮನೆ ಟೀಕೆ ಮಾಡ್ತಾ ಇಲ್ಲ, ಟೀಕೆಗಾಗಿ ಟೀಕೆ ಮಾಡ್ತಾ ಇಲ್ಲ. ಕಳೆದ ಒಂದು ವಾರದಲ್ಲಿ ಪ್ರಧಾನಮಂತ್ರಿಗಳು ಯಾರು ವಿದೇಶಕ್ಕೆ ಹೋಗಬೇಡ್ರಿ, ಬಂಗಾರ ಖರೀದಿ ಮಾಡಬೇಡ್ರಿ, ಕಾರ್ನಾಗ ಓಡಾಡಬೇಡ್ರಿ, ವೆಹಿಕಲ್ನಾಗ ಓಡಾಡಬೇಡ್ರಿ, ಮನೆಗೆ ಕುಂತು ಕೆಲಸ ಮಾಡಿರಿ, ಇಂಥ ಉಪದೇಶಗಳನ್ನು ಜನರಿಗೆ ಮಾಡ್ತಾ ಇದ್ದಾರೆ. ಇದು ಯಾವ ಪರಿಸ್ಥಿತಿಯಲ್ಲಿ ಮಾಡಬೇಕು? ಹಿಂದೆ ಕೋವಿಡ್ ಬಂದಾಗ 2023-24 ಸುಮಾರಿಗೆ ಏನು ಕೋವಿಡ್ ಬಂದಿತ್ತು, ಅವಾಗ ಅನಿವಾರ್ಯತೆ ಇಡೀ ಜಗತ್ತಿಗೆ ಬಂದಿತ್ತು. ಅದು ಕೋವಿಡ್ ನಮ್ಮ ಭಾರತ ದೇಶ ಮತ್ತು ಪ್ರದೇಶಕ್ಕೆ ಬಂದಿರಲಿಲ್ಲ. ಅದು ಅನಿವಾರ್ಯತೆಯಿಂದ ಹೇಳಿರ್ಬೋದು. ಸಂಬಂಧ ಇಲ್ಲವೇ ಇಲ್ಲ. ನಾವೇನು ಲಾಸ್ ಆಗಿದ್ವಿ ಯುದ್ಧದಲ್ಲಿ? ನಾವೇನ್ರ ಪೆಟ್ರೋಲ್ ತರೋದಿಲ್ಲ, LPG ತರೋದಿಲ್ಲ, ಯಾವ ನೇರ ಸಂಬಂಧ ಅಲ್ಲ. ಏನ್ ಸಂಬಂಧ ಇದೆ ನಮ್ಗೆ? ಸಮಸ್ಯೆ ಇಲ್ಲ ಹಂಗಿದ್ರೆ ನಮ್ಗೆ ಪೆಟ್ರೋಲ್ ಬರೋ ಸಮಸ್ಯೆ ಹೇಳ್ತೇನೆ. ಲೆಟ್ ಮಿ ಕ್ಲಾರಿಫೈ. ಇಟ್ಸ್ ಎ ಗುಡ್ ಕ್ವಶನ್. ಐ ವಿಲ್ ಕ್ಲಾರಿಫೈ. ಓಕೆ ಸರ್. ನೋಡಿ, ದ ರೇಟ್ ಆಫ್ ದಿ ಪೆಟ್ರೋಲ್ ಬಿಫೋರ್ ಇರಾನ್ ವಾರ್ ಇಟ್ ಈಸ್ ಅರೌಂಡ್ 1995 ಇತ್ತು ಆಲ್ರೆಡಿ. ಈ ಒಂದು $10 ಏನಿದೆ, ನಾನು ಅದಕ್ಕೆ ನಿಮಗೆ ಹೇಳಿದ್ದು 2007 ಜುಲೈನಲ್ಲಿ 145 ಹೋಗಿತ್ತು. ಪೆಟ್ರೋಲ್ ರೇಟ್ ವಾಸ್ 52 rupees. ದ ರೇಟ್ ವಾಸ್ $145. ಆದರೆ ಡಾಲರ್ ಮತ್ತು ರೂಪಾಯಿ ವ್ಯವಸ್ಥೆಯ ನಿಯಂತ್ರಣ ಇತ್ತು ಅವಾಗ. ಈಗ ನಿಯಂತ್ರಣ ಇಲ್ಲ. ಹೀಗಾಗಿ ನಮ್ಮ ಪೆಟ್ರೋಲ್ ಡೀಸೆಲ್ ಕಷ್ಟ ಆಗ್ತಾರೆ ಅದ್ರ ಮೇಲೆ ಹೊರತು ಇರಾನ್ ನಮಗೆ ಸಬ್ಸಿಡಿ ಸಪ್ಲೈ ಆಗ್ತಾ ಇದೆಯಲ್ಲ. ನೋಡಿ, ಕೇಂದ್ರ ಸರ್ಕಾರ ಸಬ್ಸಿಡಿ ಕೊಡ್ತಾ ಇದೆ. ಸರಿ, ನಮಗೆ ರಷ್ಯಾ ಸಪ್ಲೈ ಮಾಡ್ತಾ ಇದೆ ಪೆಟ್ರೋಲ್. ಮೇಜರ್ ಇದು ಸಪ್ಲೈ ಮಾಡ್ತಾ ಇದ್ದು ರಷ್ಯಾ. ಈಗ ನಿಮ್ಗೆ ಗೊತ್ತಿದೆಯಾ, ಟ್ರಂಪ್ ಬೇಡ ಅಂದ ಅಂತೇಳಿ ಟ್ರಂಪ್ ಜೊತೆಗೆ ದೋಸ್ತಿ ಮಾಡ್ಲಿಕ್ಕೆ ಹೋಗಿ ರಷ್ಯಾ ಜೊತೆಗೆ ಕಳ್ಕೊಂಡ್ರು ಪೆಟ್ರೋಲ್ ಸಬ್ಸಿಡಿ ಕೊಡೋದ್ರಲ್ಲಿ. ಅದನ್ನು ಸ್ವಲ್ಪ ಅರ್ಥ ಮಾಡಿ. ಅದನ್ನೆಲ್ಲ ಡಿಟೇಲ್ ಆಗಿ ಹೋಗ್ತಾ ಹೋದ್ರೆ ದೊಡ್ಡ ಭಾಷಣ ಮಾಡಬೇಕಾಗುತ್ತೆ. ಒಟ್ಟಾರೆ ದ ಬಾಟಮ್ ಲೈನ್ ಈಸ್, ಈ ಇದು ಅಮೆರಿಕ ಇಸ್ರೇಲ್ ಯುದ್ಧಕ್ಕೂ ನಮಗೂ ಸಂಬಂಧ ಇಲ್ಲ. ಡಾಲರ್ ರೇಟ್ ಫ್ಲಕ್ಚುಯೇಷನ್ ಆಗಿದ್ದರಿಂದ ಪೆಟ್ರೋಲ್ ರೇಟ್ ಹೆಚ್ಚಾಗಿದೆ. ಅದನ್ನು ಜನರ ಮೇಲೆ ತೆರಿಗೆ ಹಾಕಿದ್ದಾರೆ. ದಟ್ ಮೀನ್ಸ್ ದೀಸ್ ಪೀಪಲ್ ಆರ್ ಅನ್ಫಿಟ್ ಟು ರೂಲ್. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.